ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಮಾತ್ರ ತುಂಬ ಸೂಪರ್ ಆಗಿದ್ದೇನೆ. ನೀವು ಹೇಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ಫ್ರೆಂಡ್ಸ್, ಇವತ್ತೇನು ಬ್ಲಾಗ್ ಮಾಡಲಿಲ್ಲ ನಾನು, ಯಾಕಂದರೆ ನನ್ನ ಮಗಳು ಇವತ್ತು ಸ್ಕೂಲ್ಗೆ ಹೋಗಲಿಲ್ಲ, ಮನೇಲಿ ಇದ್ಲು. ಜಯಂತಿ ಇದೆ ಅಂತ ಹೇಳ್ಬಿಟ್ಟು ಅವಳ ಸ್ಕೂಲ್ ರಜೆ ಇತ್ತು. ಸೊ ಅವಳು ಮನೇಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವ್ರ ಜೊತೆ ಇವತ್ತು. ಸೊ ಹಾಗಾಗಿ ಏನಾದರೂ ನಂದು ಟೈಲರಿಂಗ್ ಎಂಬ್ರಾಯ್ಡ್ರಿ ಮಟೀರಿಯಲ್ ತೋರಿಸ್ಬೇಕಂತ ಕುಂತಿದ್ದೇನೆ. ಇಲ್ಲಿ ನೋಡ್ಬೋದು ನೀವು, ಸಿಲ್ಕ್ ಥ್ರೆಡ್ ಬಾಕ್ಸ್ ಇದೆ, ಇಷ್ಟು ಸಿಲ್ಕ್ ಕೂಡ ಇದೆ. ನಾನು ತೋರಿಸ್ತೀನಿ ಅಂದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಆಯ್ತಾ ನೀವು, ಎಷ್ಟು ನನ್ನ ಹತ್ರ ಸಿಲ್ಕ್ ಥ್ರೆಡ್ ಇವೆ ಅಂತ. ನಾನು ಮೊದಲಿಗೆ ಮಾರ್ಕೆಟ್ಗೆ ಹೋದಾಗೆಲ್ಲ ಒಂದೊಂದು ತೊಗೊಂಡು ಬಂದು ಇಟ್ಕೋತೀನಿ, ಯಾಕಂದರೆ ನಾನು ಇರೋದು ಹಳ್ಳಿಯಲ್ಲಿ, ಅಲ್ಲಿ ಎಲ್ಲ ಥರ ಸಿಗೋದಿಲ್ಲ ನೋಡಿ. ಅದಕ್ಕೆ ನಾನು ಹೋದಾಗ ಕ್ಯಾರಿ ಬ್ಯಾಗಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಇಲಾಸ್ಟಿಕ್ ಬಂಡಲ್ನೇ ತೊಗೊಂಡು ಬಂದಿದ್ದೆ, ಅದು ಇಟ್ಟಿದ್ದೇನೆ ಅಲ್ಲಿ. ಮತ್ತು ಇಲ್ಲಿ ಈ ಬಾಲ್ಸ್ ಇವೆ ನೋಡಿ, ಹೆಸರು ಗೊತ್ತಿಲ್ಲ ನನಗೆ. ಸೊ ಇದನ್ನು ಇಟ್ಟಿದ್ದೇನೆ. ಇದು ಪ್ಯಾಂಟಿಗೆ ಹಚ್ಚೋ ಪಟ್ಟಿ ನೋಡ್ರಿ, ಹಿಂದಿದಾಗ ಇದನ್ನ ಬುಕ್ರಮ್ ಅಂತ ಕರಿತೀನಿ, ಕನ್ನಡದಲ್ಲಿ ಏನಂತಾರಂತ ಗೊತ್ತಿಲ್ಲ ನನಗೆ. ಸೊ ಇದನ್ನ ಇಟ್ಟಿದೆ. ಇದು 1 ಸೆಂಟಿಮೀಟರ್ ಇಲಾಸ್ಟಿಕ್ ಇತ್ತು, ಇದು ಕೂಡ ಇಟ್ಟಿದೆ. ಆನಂತರ ಇದು ಸೈಡಿಗೆ ಇಟ್ಟೆ ವಾಪಸ್ ಕಟ್ಬಿಟ್ಟು, ಕ್ಯಾರಿ ಬ್ಯಾಗ್ ಅಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು, ನೋಡಿದ್ರೆ ಗೊತ್ತಾಗ್ತಿದೆ ಅದ್ರಲ್ಲಿ ಏನಿದೆ ಅಂತ. ಇದರಲ್ಲಿ ಲೇಸ್ ತುಂಬಿಟ್ಟಿದ್ದೇನೆ, ತುಂಬ ಥರ ಲೇಸ್ ಇವೆ ನನ್ನ ಹತ್ರ. ಇದು ಗೋಲ್ಡನ್ ಕಲರ್ ಲೇಸು, ಈ ರೀತಿ ಡಿಸೈನ್ ಇದೆ ನೋಡ್ಬೋದು ನೀವು. ಇಲ್ಲಿ ಒಂದು ಬಂಡಲ್ ಅಂತಲೇ ತಂದಿಟ್ಕೊಂಡಿದ್ದೇನೆ. ಆನಂತರ ಈ ರೀತಿ ಗೋಟ್ ಲೇಸ್ ಇದು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಲೆಹಂಗಾಗ ಅಥವಾ ಬ್ಲೌಸ್ಗೆ ಯಾವುದಕ್ಕೂ ಯೂಸ್ ಆಗ್ಬೋದು. ಸೊ ಅದು ಆದ ನಂತರ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಲೇಸ್ ಮಾತ್ರ ನಂಗೆ ಸಖತ್ ನೋಡ್ಬೋದು, ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಲೇಸ್ ಮಾತ್ರ. ನನಗಂತೂ ತುಂಬ ಇಷ್ಟ ಈ ಲೇಸು. ನನ್ನ ಮಗಳಿಗೆ ಏನಾದರೂ ಸ್ಟಿಚ್ ಮಾಡಿದೆ ಅಂದರೆ ಅದಕ್ಕೆ ಹಚ್ಬೇಕಂತ ಅಂದ್ಕೊಂಡಿದ್ದೇನೆ. ಸೊ ಅದು ಆದ ನಂತರ ಇದು ಗೋಲ್ಡನ್ ಕಲರ್ನು, ಇಲ್ಲಿ ಇದು ಕ್ರೀಮ್ ಕಲರ್ ಟೈಪ್ ಇದೆ, ನಂಗೆ ಇಷ್ಟ ಇಲ್ಲ. ನನ್ನ ಹಸ್ಬೆಂಡ್ಗೆ ನಾನು ಗೋಲ್ಡನ್ ಕಲರ್ ಹೇಳೋಣ, ಅವ್ರು ಈ ಕಲರ್ ತೊಗೊಂಡು ಬಂದಿದ್ದಾರೆ. ಸೊ ಇದು ಒಂದು ಬ್ಲೂ ಕಲರ್ ಲೇಸ್ ಇದೆ ನೋಡ್ಬೋದು. ಇಲ್ಲಿ ಒಂದು ಬ್ಲೌಸ್ ಇದೆ ನಂದು ಸ್ಟಿಚ್ ಮಾಡೋದು, ಅದಕ್ಕೆ ಹಚ್ಬೇಕಂತ ತೊಗೊಂಡು ಬಂದಿದ್ದೇನೆ. ಅದು ಆದ ನಂತರ ನಂದು ಇಲ್ಲಿ ನೋಡಿ, ಇದು ನಮ್ಮ ಅಮ್ಮಗೆ ಹೇಳಿದ್ದೆ ನಾನು, ಅವಳು ಪುಣೆಯಲ್ಲಿ ಇರ್ತಾಳೆ, ಚೆನ್ನಾಗಿರೋ ಲೇಸ್ ತೊಗೊಂಡು ಬಾ ಅಂದರೆ ಅವಳು ಈ ರೀತಿ ತೊಗೊಂಡು ಬಂದಿದ್ದಾಳೆ. ಅವಳಿಗೆ ಗೊತ್ತಾಗಲಿಲ್ಲ ಯಾವ ರೀತಿ ತೊಗೊಂಡು ಬರ್ಬೇಕಂತ ಹೇಳ್ಬಿಟ್ಟು. ಅದಕ್ಕಾಗಿ ನಮ್ಮಮ್ಮ ತುಂಬಾ ಜಾಸ್ತಿ ತಂದಿದ್ದಾರೆ, ಏನಿಲ್ಲ ಅಂದರೆ 20 ಮೀಟರ್ ಲೇಸ್ ತಂದಿದ್ದಾರೆ. ಸೊ ಜಾಸ್ತಿನೇ ತೊಗೊಂಡು ಬಂದಿದ್ದಾರೆ. ಅದು ಆದ ನಂತರ ನಾನು ಇಲ್ಲೊಂದು ಲೇಸ್ ತೋರಿಸ್ತಿದ್ದೇನೆ ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಇದೆ, ಕಲರ್ಫುಲ್ ಅಲ್ಲ ಲೇಸ್ ಅಂತಲೇ ಅನ್ಬೋದು ಇದಕ್ಕೆ. ಇದು ನಾನೇ ತೊಗೊಂಡು ಬಂದಿದ್ದೆ ಅತ್ನಿಗೆ ಹೋದಾಗ. ಸೊ ಇದು ನೋಡಬೇಕು, ಯಾವುದಾದ್ರೂ ಅನೋರ್ಕಲಿ ಇಲ್ಲ ಲೆಹಂಗಾ ಸ್ಟಿಚ್ ಮಾಡಿದಾಗ ಹಚ್ತೀನಿ. ಅದು ಆದ ನಂತರ ಇದು ಇಷ್ಟೇ ಉಳಿದಿದೆ, ಇದು ಲೇಸು ಒಂದು ಡ್ರೆಸ್ ಸ್ಟಿಚ್ ಮಾಡಿದ್ದೆ ಅದರದ್ದು. ಸೊ ಇದು ಕೂಡ ಮೊದಲಿಗೆ ತೋರಿಸಿದೆ ಅಲ್ವಾ, ಅದ್ರ ಲೇಸು. ಆನಂತರ ಇದು ವೈಟ್ ಲೇಸ್ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕೂಡ. ಸೊ ಇದು ಒಂದು ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಹಚ್ಬೇಕಂತ ತೊಗೊಂಡು ಬಂದಿದ್ದೆ. ಆನಂತರ ಇದು ಗ್ರೀನ್ ಕಲರ್ ಲೇಸು, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಎಲ್ಲ 7 ರೂಪಾಯಿ ಮೀಟರೇ ನಾನು ತೊಗೊಂಡು ಬಂದಿದ್ದು. ಸೊ ಇದು ಆದ ನಂತರ ನೋಡೋಣ ಬನ್ನಿ, ಇನ್ನೂ ಕೂಡ ನಾನು ಏನು ತೋರಿಸ್ ನೋಡಿ, ಮಟ್ಕಾ ಕುಲ್ಪಿ ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ಇದರಲ್ಲಿ ನಾನು ಸ್ಟೋನ್ ಇವೆ, ನಾನು ಈ ಮಟ್ಕಾ ಕುಲ್ಪಿ ಎಲ್ಲ ತರಿಸ್ತೀನಲ್ವ, ಅದು ತಿಂದ್ಬಿಟ್ಟು ಅದು ಬಿಸಾಕಲ್ಲ, ಅದರಲ್ಲಿ ಸ್ಟೋನ್ ಅದು ಎತ್ತಿಡ್ತೇನೆ. ನೋಡ್ಬೋದು ಇಲ್ಲಿ ವೈಟ್ ಕಲರ್ ಈ ರೀತಿ ಸ್ಟೋನ್ ಇವೆ, ನಿಮ್ಗೆ ಕಾಣ್ತಿರ್ಬೋದು. ಇಲ್ಲಿ ನಿಮ್ಗೆ ಕಾಣ್ತಿದೆ ಇಲ್ಲ ಅಂತ ನಾನು ಕೈಯಲ್ಲಿ ಹಿಡಿದು ತೋರಿಸ್ತಿದ್ದೀನಿ, ಅದು ಕೈಯಲ್ಲಿ ಬರ್ತಾನೆ ಇಲ್ಲ. ಸೊ ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ, ವೈಟ್ ಕಲರ್ ಸ್ಟೋನ್ ಇವೆ ಇವು. ನಾನು ಯಾವುದೇ ವಸ್ತು ಕೂಡ ಬಿಸಾಕಲ್ಲ ಫ್ರೆಂಡ್ಸ್, ಅದು ಯೂಸ್ ಮಾಡ್ಕೋತೀನಿ ನಾನು, ಏನೇ ವಸ್ತು ಆಗಿರಲಿ. ಸೊ ಅದು ಆದ ನಂತರ ಇನ್ನೊಂದು ಮಟ್ಕಾ ಕುಲ್ಪಿ ಬಂತು, ಅದರೊಳಗೆ ಏನಿವೆ ಅಂತ ನೋಡೋಣ ಬನ್ನಿ. ಇದ್ರೊಳಗೇನು ಕೂಡ ಗೋಲ್ಡನ್ ಕಲರ್ ಸ್ಟೋನ್ ಇವೆ, ಸೇಮ್ ಅದೇ ರೀತಿ. ಇವಾಗ ಈ ಡಬ್ಬದಲ್ಲಿ ಏನು ಇಟ್ಟಿದ್ದೇನೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಸ್ಟೋನ್ ಇವೆ, ಇವೆಲ್ಲ ನಾನು ಮೀಶೋದಲ್ಲಿ ತರಿಸಿರೋವಂಥದ್ದು. ಇದು ನೋಡ್ಬೋದು ನೀವು, ಸ್ಟೋನ್ ಇವೆ ಇವು, ಗ್ಲೂ ಹಚ್ಬಿಟ್ಟು ಅಟ್ಯಾಚ್ ಮಾಡೋದು ಅಷ್ಟೇ. ಇವು ಬೀಡ್ಸ್ ಇವೆ, ಸ್ವಲ್ಪನೇ ಉಳಿದಿತ್ತು ಅದಕ್ಕಲ್ಲೇ ಅದರಲ್ಲಿ ಇಟ್ಟಿದೆ. ಅದು ಆದ ನಂತರ ಇವು ಕೂಡ ಸ್ಟೋನೇ, ಇಲ್ಲಿ ನೋಡ್ಬೋದು ನೀವು, ತುಂಬ ಥರ ಸ್ಟೋನ್ಗಳು ಇದರಲ್ಲಿ ಇಟ್ಟಿದ್ದೇನೆ ನಾನು. ಇದು ಸಂತೂರು ಸಾಬೂನ್ ಜೊತೆ ಬರುತ್ತೆ ನೋಡಿ ಡಬ್ಬ, ಆ ಡಬ್ಬದಲ್ಲಿ ಎಲ್ಲ ರೀತಿಯ ಸ್ಟೋನ್ ನಾನು ಇಟ್ಟಿದ್ದೇನೆ. ಇದರಲ್ಲಿ ಇದೆಲ್ಲ ಬ್ಲೂ ಕಲರ್ ಸ್ಟೋನ್ ಇವೆ ನೋಡ್ಬೋದು ನೀವು. ಇವು ಕಟ್ ಬೀಡ್ಸ್ ಇವೆ, ಇಲ್ಲಿ ನೋಡಿ ಕೆಂಪು ಕಲರ್ ಕಟ್ ಬೀಡ್ಸ್ ಇವೆ, ತುಂಬ ಚೆನ್ನಾಗಿದೆ ಕಲರ್ ಮಾತ್ರ. ನಾನು ಇನ್ನು ಯಾವಾಗ ಯೂಸ್ ಮಾಡ್ತೀನೋ ಏನೋ ಅಂತ ಗೊತ್ತಿಲ್ಲ, ಎಲ್ಲ ಮೀಶೋದಲ್ಲಿ ತರಿಸಿದ್ದು ತುಂಬ ಬಂದಿದ್ವು. ಆನಂತರ ಪಿಂಕ್ ಕಲರ್ ಸ್ಟೋನು, ಇವು ರೆಡ್ ಕಲರ್ ದೊಡ್ಡ ಸ್ಟೋನು, ಮತ್ತು ಗ್ರೀನ್ ಕಲರ್ ಸ್ಟೋನು ನೋಡ್ಬೋದು. ತುಂಬ ಥರ ಸ್ಟೋನ್ ಬಂದಿವೆ. ಇಲ್ಲಿ ರೌಂಡಲ್ಲಿ ಮಿರರ್ ಇದೆ ನೋಡ್ಬೋದು ನೀವು, ಅದು ಕೂಡ ಈಗ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಒಂದು ಡ್ರೆಸ್ಸಲ್ಲಿ. ಇದು ಗೋಲ್ಡನ್ ಕಲರ್ ಅಲ್ಲ, ಕೇಸರಿ ಕಲರ್ ಸ್ಟೋನು.
ಆನಂತರ ಇದು 4 ಕಲರ್ ಕಟ್ ಬೀಡ್ಸ್ ಇವು. ಇದು ಆದ ನಂತರ ಇದು ಕಡ್ದಾನ ಗ್ರೀನ್ ಕಲರ್ದು, ಇದು ಕೂಡ ಕಡ್ದಾನ ರೆಡ್ ಕಲರ್ದು, ಮತ್ತು ಇದು ಕೂಡ ಸ್ಟೋನು ನೋಡ್ಬೋದು ನೀವು ಇಲ್ಲಿ. ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಇದು ಮಿರರು, ಇವು ಶೇಪ್ ನೋಡಿ ಬೇರೆ ರೀತಿ ಇವೆ. ಮೊದಲು ರೌಂಡ್ ಇತ್ತು, ಇದು ತ್ರಿಕೋನ್ ಟೈಪಲ್ಲಿದೆ. ಆನಂತರ ಇದು ಗ್ರೀನ್ ಕಲರ್ ಕಡ್ದಾನ ಮತ್ತು ಇವು ಬ್ಲೂ ಸ್ಟೋನು. ಇಲ್ಲಿ ಇನ್ನೊಂದು ರೆಡ್ ಕಲರ್ ಸ್ಟೋನ್ ಇವೆ. ಆನಂತರ ಇವು ಕಾಂಜ ಟೈಪ್ ಏನೋ ಬಂದಿದೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದಾಗ, ಗೊತ್ತಿಲ್ಲ ನನಗೆ ಅದು ಏನಂತ. ನೋಡೋಣ ಯಾವಾಗ ಯೂಸ್ ಮಾಡ್ತೀನಂತ. ಇವಾಗ ಈ ಬ್ಯಾಗಲ್ಲಿ ನೋಡೋಣ ಏನಿಟ್ಟಿದ್ದೇನೆ ಅಂತ. ಇಲ್ಲಿ ಕೂಡ ಲೇಸೇ ಇಟ್ಟಿದ್ದೇನೆ. ಇದು ಗೋಲ್ಡನ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೆ. ಸೊ ಇದು ಕೂಡ ಆಯಿತು. ಆನಂತರ ಇದು ನೋಡಿ, ಇದು ಕೂಡ ಸ್ವಲ್ಪನೇ ಉಳಿದಿದೆ. ಇದು ಕೂಡ ಒಂದು ಡ್ರೆಸ್ ಸ್ಟಿಚ್ ಮಾಡಿದ್ರಲ್ಲಿ ಉಳಿದಿದೆ. ಆನಂತರ ಇದು ನೋಡಿ, ಇದು ಮಾತ್ರ ನಂಗೆ ಸಖತ್ ಇಷ್ಟ. ಲೇಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಾಸ್ಟ್ಲಿ ಕೂಡ ಇದೆ, ಆದರೆ ನೋಡಿದ್ರೆ ತೊಗೋಬೇಕಂತ ಅನ್ನಿಸ್ತು, ತೊಗೊಂಡೆ. ಇವಾಗ ಡ್ರೆಸ್ ಸ್ಟಿಚ್ ಮಾಡ್ತೀನಲ್ವ ಅದಕ್ಕೆ ಹಚ್ಚಬೇಕು ಅಂತ. ಆನಂತರ ಈ ಡಬ್ಬದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಇದರಲ್ಲಿ ಬರೀ ಫೋನ್ಸ್ ಡಬ್ಬಗಳಿವೆ ನೋಡ್ಬೋದು ನೀವು. ನಾನು ಫೋನ್ ಸ್ಕ್ರೀನ್ನ ಯೂಸ್ ಮಾಡ್ತೇನೆ, ಮಾಯ್ಶ್ಚರೈಸರ್ನ. ಇಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ ಇವೆ, ಸ್ವಲ್ಪ ದಪ್ಪ ಗೋಲ್ಡನ್ ಇರ್ತಾವೆ ನೋಡಿ. ಜಾಸ್ತಿ ದಪ್ಪ ಅಲ್ಲ, ಸ್ವಲ್ಪನೇ ದಪ್ಪ ಇರ್ತವೆ. ಅವು 3 mm ಏನೋ ಅಂತಾರೆ. ನಾನು ನೋಡಿ ಕಲ್ತಿದ್ದೀನಿ, ಏನು ಗೊತ್ತಿಲ್ಲ ನನಗೆ ಅದು ಹೇಗೆ ಏನಂತಾರೆ ಅಂತ. ಸೊ ಆದ ನಂತರ ಇದು ಗೋಧಿಕಾಳು ಪೋಲ್ಸ್. ನಾನು ಗೋಧಿಕಾಳು ಪೋಲ್ಸ್ನೇ ಅಂತೀನಿ, ಏನಂತೀರ ಅಂತ ನಂಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಪೋಲ್ಸ್ ಇಟ್ಟಿದ್ದೇನೆ. ಆನಂತರ ಇಲ್ಲಿ ನೋಡೋಣ, ಇದರಲ್ಲಿ ಕೂಡ ನಾನು ಪೋಲ್ಸೇ ಇಟ್ಟಿರ್ಬೋದು, ನೋಡ್ಬೋದು. ಇಲ್ಲಿ ಪೋಲ್ಸೇ ಇವೆ ಇದರಲ್ಲಿ ಕೂಡ. ಇವು ಜೋಳದ ಕಾಳು ಪೋಲ್ಸು. ನಾನು ಇದೇ ರೀತಿ ಹೆಡ್ಸ ಇಡುತ್ತೇನೆ ಎಲ್ಲದಕ್ಕೂ. ಇವು ಕೂಡ ಬಿಡಿಸಿವೆ, ಸ್ವಲ್ಪನೇ ಇದ್ದವು. ಆನಂತರ ಈ ಡಬ್ಬದಲ್ಲಿ ಚಮಕಿವೆ ನೋಡ್ಬೋದು. ಇಲ್ಲಿ ಇವು ಚಮಕಿವೆ. ಇದು ಪಾಕೆಟ್ ಸ್ವಲ್ಪ ಹರಿದಿತ್ತು, ಅದಕ್ಕೆ ಆ ಡಬ್ಬದಲ್ಲಿ ಹಾಕಿಬಿಟ್ಟಿಟ್ಟಿದೆ. ಆನಂತರ ಇದರಲ್ಲಿ ಕಡ್ದಾನ ಇವೆ ಗೋಲ್ಡನ್ ಕಲರ್ದು, ಮತ್ತು ಪೋಲ್ಸ್ ಕೂಡ ಅದರಲ್ಲಿ ಸ್ವಲ್ಪನೇ ಇದ್ದು. ಈ ಪೋಲ್ಸ್ ಡಬ್ಬ ಖಾಲಿ ಇತ್ತು, ಅದರಲ್ಲಿ ಏನು ಇರಲಿಲ್ಲ. ಇದರಲ್ಲಿ ನೋಡೋಣ, ಇದರಲ್ಲಿ ಚೈನ್ ಸ್ಟೋನ್ ಇದೆ ನೋಡಿ, ನೋಡ್ಬೋದು ಇಲ್ಲಿ ಚೈನ್ ಸ್ಟೋನ್ನ. ಇದನ್ನ ಸೈಡಿಗೆ ಇಟ್ಬಿಡೋಣ. ಆನಂತರ ನಾನು ಎಲ್ಲ ತೆಗೆದಿಡ್ತೇನೆ ವಿಡಿಯೋ ಶೂಟ್ ಆದ ನಂತರ. ಇಲ್ಲಿ ಇದು ಗೋಲ್ಡನ್ ಕಲರ್ ಬೀಡ್ಸು. ಇವು ಸ್ವಲ್ಪ ಜಾಸ್ತಿನೇ ದಪ್ಪ ಇವೆ ನೋಡಿ. ಅದು ಯೂಸ್ ಮಾಡಿಲ್ಲ, ನಾನು ತಂದಿದ್ದೇನೆ ಖರೆ ಯೂಸ್ ಮಾಡಿಲ್ಲ. ಟೈಮ್ ಸಿಕ್ಕಾಗ ನೋಡಿ ಮಾಡ್ಬೇಕಂತ. ಇದು ಕೂಡ ಇದಕ್ಕೇನಂತಾರ ಅಂತ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದಾರೆ, ಅದು ನಂಗೇನು ಗೊತ್ತಿಲ್ಲ ಏನಂತಾರೆ ಅಂತ. ಇದು ವೈಟ್ ಕಲರ್ ಕಟ್ ಬೀಡ್ಸು, ಸಾರಿ ಕಡ್ದಾನ ಇದೆ. ಇದು ವೈಟ್ ಕಲರ್ದು. ಇದು ಒಂದು ಡ್ರೆಸ್ಸಲ್ಲಿ ಯೂಸ್ ಮಾಡ್ತೀನಿ ನಾನು ಇವಾಗ. ಸೊ ಅದು ನಂತರ ಇದು ಬ್ಲೂ. ಆನಂತರ ಇದು ಜರ್ದೋಸಿ ಇದೆ, ಟ್ರೈ ಮಾಡಬೇಕು ಅಂತ ತೊಗೊಂಡು ಬಂದಿದ್ದೇನೆ. ಇನ್ನೂ ನಾನು ಕಲ್ತಿಲ್ಲ ಜರ್ದೋಸಿ ಸ್ಟಿಚ್ ಎಲ್ಲ. ಇದು ಚಮಕಿ ಇದೆ ನೋಡಿ ಬ್ಲೂ ಕಲರ್ದು, ಇದು ಕೂಡ ಜರ್ದೋಸಿನೇ. ಇದಕ್ಕೆ ಹಿಂದಿದಲ್ಲಿ ಶಂಕಿ ಏನೋ ಅಂತಾರೆ, ಗೊತ್ತಿಲ್ಲ. ಕನ್ನಡದಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ. ಇವು ಒಂದು ಸ್ವಲ್ಪ ದಪ್ಪ ಪೋಲ್ಸಿವೆ ನೋಡಿ. ಆನಂತರ ಇದು ಸ್ವಲ್ಪನೇ ಉಳಿದಿತ್ತು ಸ್ಟೋನು. ಇದು ಕೂಡ ಮಿರರು, ಮತ್ತು ಇದು ಕೂಡ ವೈಟ್ ಕಲರ್ ಸಿಲ್ವರ್ ಕಲರ್ ಸ್ಟೋನು. ಮತ್ತು ಇದು ಗೋಲ್ಡನ್ ಕಲರಲ್ಲಿ ಏನೋ ಬಂದಿದೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದಾಗ, ನೋಡ್ಬೋದು. ಇಲ್ಲೊಂದು 2 ಚಾಕ್ ಡಬ್ಬ ಇವೆ ನನ್ನ ಹತ್ರ. ಒಮ್ಮೆಲ್ಗೆ ತಂದು ಇಟ್ಕೊಂಡು ಒಂದಕ್ಕೊಂದು ಅನ್ಕೊಂಡ್ಬಿಟ್ಟಿವೆ ನೋಡಿ, ಎಲ್ಲವನ್ನು ಅನ್ಕೊಂಡ್ಬಿಟ್ಟಿವೆ. ಮುಂದೆ ಡಬ್ಬದಲ್ಲಿ ಹಾಕಿಡೋಣ. ಇಲ್ಲಿ ಕೂಡ ಇದು ಸೀಕ್ವೆನ್ಸ್ ಇವೆ, ಗೋಲ್ಡನ್ ಕಲರ್ ಮತ್ತು ಪರ್ಪಲ್ ಕಲರ್ ಸೀಕ್ವೆನ್ಸ್ ಇವೆ. ಹೋದಾಗ ಎಲ್ಲ ಚೆನ್ನಾಗಿ ಅನ್ಸೋದು ತೊಗೊಂಡು ಬರ್ತೀನಿ ನಾನು, ಮುಂದೆ ಎದಕ್ಕಾದ್ರೂ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಇದೇ ರೀತಿ ಡಬ್ಬಗಳು ಹಾಕಿಡೋದಕ್ಕೆ ಯೂಸ್ ಮಾಡ್ಬೋದು. ಅದ್ರಗೋಸ್ಕರ ಏನು ಶೋಕಿ ಡಬ್ಬ ತರಕ್ಕೆ ಹೋಗಬೇಡಿ, ಇದ್ದಿರೋದ್ರಲ್ಲೇ ಚೆನ್ನಾಗಿ ಇಡಿ. ಸೊ ಇದು ಕೂಡ ಗೋಲ್ಡನ್ ಕಲರ್ ಚಮಕಿ. ಆನಂತರ ನೋಡೋಣ ಬನ್ನಿ ಮತ್ತೇನು ತೋರಿಸ್ತೀನಿ ಅಂತ. ಇವು ಹ್ಯಾಂಗಿಂಗ್ ಬೀಡ್ಸು ನೋಡ್ಬೋದು. ಇಲ್ಲಿ ಒಂದು ಬ್ಲೌಸ್ಗೆ ಹಚ್ಚಬೇಕಂತ ತೊಗೊಂಡು ಬಂದಿದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಮಟೀರಿಯಲ್ ಇದೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು. ಇನ್ನೂ ಕೂಡ ನನ್ನ ಮಗಳು ಕೊಡ್ತಿದ್ದಾಳೆ, ಅಮ್ಮ ಇದು ತೋರಿಸು ಅದು ತೋರಿಸು ಅಂತ. ಇವು ಗೋಲ್ಡನ್ ಕಲರ್ ಕಟ್ ಬೀಡ್ಸು. ಇವು ಕೂಡ ಇವಾಗ ಡ್ರೆಸ್ಸಲ್ಲಿ ಯೂಸ್ ಮಾಡೋದಿದೆ, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೆ. ಸೊ ನೋಡೋಣ ಯಾವಾಗ ಅದು ಈಗೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ ಯಾವಾಗ ಮಾಡೋಕ್ಕೆ ಆಗುತ್ತೆ ಅಂತ. ಮತ್ತೆ ಏನು ತೋರಿಸ್ತೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ನನ್ನ ಮಗಳು ಎಲ್ಲ ತೆಗೆದು ನೋಡ್ತಿದ್ದಾಳೆ ನೋಡಿ. ಇಲ್ಲಿ ಇವಾಗ ತಾನೇ ಅವಳು ಮಲ್ಕೊಂಡು ಎದ್ಲು, ನಾನು ವಿಡಿಯೋ ಮಾಡೋ ಟೈಮಿಗೆ ಎದಳು. ಸೊ ಇಲ್ಲಿ ಏನಂತ ನೋಡ್ತಿದ್ದೆ ನಾನು ಏನಿದೆ ಅಂತ. ಇಲ್ಲಿ ಕಟ್ಟದಾನ ಇದೆ ಗೋಲ್ಡನ್ ಕಲರ್ದು ಒಂದು ಪಾಕೆಟಲ್ಲಿ. ಆನಂತರ ಇದು ಒಂದು ಸ್ವಲ್ಪ ಉಳಿದಿತ್ತು ಲೇಸು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲೇಸು.
ಬ್ಲೌಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಆನಂತರ ಇದು ಒಂದು ಬ್ಲೂ ಇದೆ. ಬ್ಲೂ ಆದ ನಂತರ ಮತ್ತೆ ಮಟ್ಕಾ ಕುಲ್ಫಿ ನೋಡ್ರಿ, ನಾನು ತುಂಬಾ ತಿಂತೀನಿ ಮಟ್ಕಾ ಕುಲ್ಫಿ, ನನಗೆ ತುಂಬ ಇಷ್ಟ. ಈ ಡಬ್ಬಿ ನೋಡಿದಾಗೆಲ್ಲ ನಂಗೆ ನಗು ಬರ್ತಿತ್ತು. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಗೋಲ್ಡ್ ಬೀಡ್ಸ್ ಇವೆ ನೋಡಿ, ಇಲ್ಲಿ ಗೋಲ್ಡನ್ ಕಲರ್ ಚಿಕ್ಕ ಬೀಡ್ಸ್ ಇವೆ. ಇದರಲ್ಲಿ ಸೈಜ್ ಕಮ್ಮಿ ಇರುತ್ತೆ ನೋಡಿ, 0 mm ಏನೋ ಅಂತಾರಲ್ರಿ, ಅದೇ ಬೀಡ್ಸ್ ಇದು. ಸೊ ಇದು ಆದ ನಂತರ ಇದು ಒಂದು ಸ್ವಲ್ಪ ದಪ್ಪ ಗೋಲ್ಡ್ ಬೀಡ್ಸ್ ಇವೆ, ನೋಡ್ಬೋದು ಇಲ್ಲಿ ನೀವು, ಸ್ವಲ್ಪ ದಪ್ಪ ಇವೆ ಇವು. ನಿಮಗೂ ಕೂಡ ಎಕ್ಸ್ಟ್ರೀಮಾಗಿ ತಿನ್ನೋ ಶಾಕ್ ಇದ್ರೆ ನೀವು ಕೂಡ ಇದೇ ರೀತಿ ಬೀಡ್ಸು ಅಥವಾ ಏನಾದರೂ ನಿಮ್ಮ ವಸ್ತುನೇ ಆಗಲಿ ಸ್ಟೋರ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಹತ್ರ ಯಾವ್ಯಾವ ಮಟೀರಿಯಲ್ ಇವೆ, ಎಷ್ಟು ಮಟೀರಿಯಲ್ ಇವೆ ಅಂತ ನಾನು ಎಲ್ಲ ಕೂಡ ನಿಮಗೆ ತೋರಿಸಿದೆ. ಸೊ ಇದೇ ರೀತಿ ವಿಡಿಯೋಸ್ನ ನಾನು ಮಾಡ್ತಿರ್ತೇನೆ ಇನ್ಮೇಲೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೀನೇ ಬೇಡಿ ಪ್ಲೀಸ್ ಅಂತ ಹೇಳ್ತೇನೆ ನಾನು. ನಿಮ್ಮ ಸಪೋರ್ಟ್ದು ನನಗೆ ಇವಾಗ ತುಂಬ ಮುಖ್ಯ ಇದೆ. ಸೊ ಪ್ಲೀಸ್ ಅಂತ ಬೇಡ್ಕೋತೀನಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಆನಂತರ ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟಲ್ಲಿ ಏನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು ನೀವು. ಏನೋ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ನ ಮಾಡ್ತಿರ್ತೀನಿ ನಾನು. ಎಂಬ್ರಾಯ್ಡ್ರಿ ವೀಡಿಯೋಸು ಮತ್ತು ಸ್ಟಿಚಿಂಗ್ ವೀಡಿಯೋಸು, ವ್ಲಾಗಿಂಗು ಎಲ್ಲ ಕೂಡ ಮಾಡ್ತಿರ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮರಿಬೇಡಿ ಲೈಕ್ ಮಾಡೋದನ್ನ ಮಾತ್ರ. ಇದರಿಂದ ನನಗೆ ಇನ್ನೂ ಕೂಡ ಒಂದು ಸ್ವಲ್ಪ ಇದು ಬರುತ್ತೆ ಅಲ್ವಾ, ಮಾಡಬೇಕು ಅಂತ ಛಲ ಬರುತ್ತೆ. ವ್ಯೂಸು ಅದು ಬರಲಿಲ್ಲ, ಸಬ್ಸ್ಕ್ರೈಬ್ ಬರಲಿಲ್ಲ ಅಂದರೆ ಮಾಡಬೇಕಂತ ಅನಿಸಲ್ಲ. ಸೊ ಅದಕ್ಕಾಗಿ ಹೇಳ್ತೀನಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.